ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಎಸ್ಎಂ ಕೃಷ್ಣ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ನಾಯಕತ್ವ ಮತ್ತು ಸಾರ್ವಜನಿಕ ಸೇವೆಯ ಪರಂಪರೆ, ಅವರ ದೂರದೃಷ್ಟಿ ಕರ್ನಾಟಕದ ಪ್ರಗತಿಯನ್ನ ರೂಪಿಸಿದೆ. ಬೆಂಗಳೂರನ್ನ ಜಾಗತಿಕ ನಗರವನ್ನಾಗಿಸಲು ಇಚ್ಛೆ ಮಾಡಿದ್ರು ಅವರು. ಅವರ ದೂರದೃಷ್ಟಿಯ ಲಾಭ ಇನ್ನೂ ಪಡೀತಾ ಇದ್ದೇವೆ. ಅವರು ತೆಗೆದುಕೊಂಡಂತಹ ಒಂದಷ್ಟು ನಿರ್ಧಾರಗಳು, ನಾವು ಒಬ್ಬ ಅಪ್ರತಿಮ ವ್ಯಕ್ತಿಯನ್ನ ಕಳೆದುಕೊಂಡಿದ್ದೇವೆ. ಎಸ್ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕೊಡುಗೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡಲಿ. ಇದು ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿರುವಂಥದ್ದು. ಪಕ್ಷಾತೀತವಾಗಿ ಅವರನ್ನ ಇಷ್ಟಪಡುವಂತಹ ರಾಜಕಾರಣಿಗಳಿದ್ದಾರೆ. ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಎಸ್ಎಂ ಕೃಷ್ಣ ಅವರು ಅಂತಂದರೆ ಅವರ ಯೋಜನೆಗಳು, ಅವರ ರಾಜಕೀಯ ಒಂದಷ್ಟು ವಿಚಾರಗಳು ಈಗಲೂ ಕೂಡ ನೆನಪು ಮಾಡ್ಕೊಳ್ತಾರೆ. ಅಂತಹ ಒಂದಷ್ಟು ಯೋಜನೆಗಳನ್ನು ಈಗಲೂ ಕೂಡ ತರಬೇಕು, ಅವರ ವ್ಯಕ್ತಿತ್ವವನ್ನು ನಾವು ಕೂಡ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನ ಇಚ್ಛೆ ಪಡ್ತಾರೆ. ಬಟ್ ಎಲ್ಲರಿಂದನೂ ಕೂಡ ಅದು ಸಾಧ್ಯವಾಗೋದಿಲ್ಲ. ಆ ರೀತಿಯ ವ್ಯಕ್ತಿತ್ವ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಳಿತನ್ನು ಬಯಸಿ ಎಲ್ಲ ಪಕ್ಷದವರೊಟ್ಟಿಗೂ ಕೂಡ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡು, ಜೊತೆಗೆ ರಾಜ್ಯದ ಜನರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ನೋಡಿ, ಮೊದಲನೇದಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಳ್ತಾ ಇದ್ರು ಎಚ್ ಕೆ ಪಾಟೀಲ್ ಅವರು ಹೇಳುವಂಥ ಸಂದರ್ಭದಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ಅಂದರೆ ಅದು ಎಸ್ಎಂ ಕೃಷ್ಣ ಅವರಿಂದಾನೇ ಸಾಧ್ಯವಾಯಿತು. ನೀರಾವರಿ ಯೋಜನೆಗೆ ಸಾಕಷ್ಟು ಒತ್ತನ್ನು ಕೊಟ್ಟರು. ಕಾವೇರಿ ನೀರಾವರಿ ನಿಗಮವನ್ನು ಚಾಲನೆ ಮಾಡಿದ್ರು. ಮತ್ತು ಬಜೆಟ್ನ 37% ಅಷ್ಟು ನೀರಾವರಿ ಯೋಜನೆಗಳಿಗೆ ಇಡಬೇಕು ಅನ್ನೋದು ಅವರು ಅರ್ಥ ಮಾಡ್ಕೊಂಡಿದ್ರು. ಆ ಮೂಲಕ ರಾಜ್ಯವನ್ನು ಪ್ರಗತಿಯತ್ತ ಸಾಗಿಸೋದಕ್ಕೆ ಮತ್ತು ಬೆಂಗಳೂರು ನಗರವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ಕುರಿತಂತೂ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ರು ಅನ್ನುವಂಥದ್ದು